Hi, myself Ashra Banu. I'm from second year. This is chemical industry. These industries includes land pollution and air pollution. From this air pollution, it causes for the atmosphere and this air gets environmental polluted. My name is Alimat Shakifa. I'm from second PUC. I'm introducing the coins of every countries and different countries. So this is coins of India, and this is from Singapore, and this is Philippines, Thailand, USA, United States of America. Then this is Kuwait, then Jordan, and this is from Canada, Ethiopia, Pakistan, Netherlands, and Spain. Then Indonesia, Saudi Arabia. This is more valuable and expensive. We took from many days to collect this. This is our collections of coins from different countries. ನನ್ನ ಹೆಸರು ಗೌತಮ್. ನಾನು 8ನೇ ತರಗತಿಯಲ್ಲಿ ಕಲಿತಾ ಇದ್ದೇನೆ. ನಾನು ಪ್ರದರ್ಶಿಸಿದ ವಸ್ತು ಆಟೋಮೆಟಿಕ್ ರೈಲ್ ಗೇಟ್. ಇದರಿಂದ ನಮಗೆ ಆಟೋಮೆಟಿಕ್ಕಾಗಿ ಗೇಟ್ ಬೀಳುತ್ತೆ, ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಇದು ನಾನು ದಿವಸ 1 ವಾರಗಿಂತ ಸ್ಟಾರ್ಟ್ ಮಾಡಿದ್ದೇನೆ. ಮೊನ್ನೆಯಿಂದ ಇವತ್ತಿಗೆ ಸಕ್ಸಸ್ ಆಗಿದೆ. ನಾವು ಇಲ್ಲಿಗೆ ಬಂದಾಗ ಶಾಲೆಗೆ ಇಲ್ಲಿ ದಿವಸ ATLಗಳು ಕೊಡ್ತಾರೆ ಪ್ರಾಕ್ಟೀಸ್ಗಳನ್ನು. ಅದನ್ನು ನಾವು ನೋಡಿ ಕಲಿಸ್ತಾರೆ ಒಳ್ಳೆ. ಅದನ್ನು ಹೀಗೆ ಮಾಡ್ತೀವಿ ನಾವು. ಐ ಆಮ್ ಮುನಾಜಿಯಾ, ಸೆಕೆಂಡ್ PUC. ಇದರ ಹೆಸರು ಹೈಡ್ರಾಲಿಕ್ ಪವರ್ಡ್ ಮ್ಯಾಜಿಕ್ ಟ್ರ್ಯಾಕ್. ಇದು ಸರ್ಕಲಿಂದ ಹೇಗೆ ಹೊರಗೆ ಬರಬೇಕು ಅಂದರೆ, ಇದಕ್ಕೆ ಬೇಕಾದರೆ ಸಪ್ರೇಟ್ ರೋಡ್ ಮಾಡಬೇಕು. ಏಕೆಂದರೆ ಈ ವಾಹನ ಅಲ್ಲಿಂದ ಹೋಗಬೇಕಾದ್ರೆ ಅದಕ್ಕಿದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇಲ್ಲಿಂದವೇ ಕೆಳಕ್ಕೆ ಲಿಫ್ಟ್ ಆಗ್ಬೋದು. ನನ್ನ ಹೆಸರು ಫಾತಿಮತುಲ್ ಮಸಿಯಾ. ನಾನು 7ನೇ ತರಗತಿಯಲ್ಲಿ ಕಲಿತಿದ್ದೇನೆ. ಈ ಮಾಡೆಲ್ನ ಹೆಸರು ಆಟೋಮೆಟಿಕ್ ವಾಟರ್ ಡಿಸ್ಪೆನ್ಸರ್. ಇದು ಸೆನ್ಸರ್ ಮೋಟರಿಗೆ ಸಿಗ್ನಲ್ ಕಳಿಸಿ ಮೋಟರ್ ನೀರನ್ನು ಹಾಕುತ್ತದೆ ಮತ್ತು ಯಾವುದೇ ವಸ್ತುವನ್ನು ಇಲ್ಲಿಗೆ ಸೆನ್ಸರ್ಗೆ ತಾಗಿಸಿದರೆ ಸೆನ್ಸರ್ ಮೋಟರಿಗೆ ಸಿಗ್ನಲ್ ಕಳಿಸುತ್ತದೆ ಮತ್ತು ಅದರಿಂದ ನೀರು ಬರುತ್ತದೆ. ನನ್ನ ಹೆಸರು ಫಜಲ್. ನನ್ನ ಪ್ರಾಜೆಕ್ಟ್ ಏನೆಂದರೆ ವಾಟರ್ ಲೆವೆಲ್ ಇಂಡಿಕೇಟರ್. ಇದು ನೀರಿನ ಪರ್ಸೆಂಟೇಜನ್ನು ತಿಳಿಯಲು ಇದು 4 ಲೈಟ್ ಆನ್ ಆಗ್ತದೆ. ಆದಮೇಲೆ ಇದರಲ್ಲಿ ಸೌಂಡ್ ಬರ್ತದೆ. ಮತ್ತು ಇದರಿಂದ ಉಪಯೋಗವೇನೆಂದರೆ, ನಾವು ನಮ್ಮ ಮನೆಯಲ್ಲಿ ಯಾವುದಾದ್ರೂ ಟ್ಯಾಂಕ್ ಫುಲ್ ಆಗಿದಾಗ ಮೋಟ್ರನ್ನು ಬಂದ್ ಮಾಡಲಿಕ್ಕೆ ಇದು ಉಪಯೋಗವಾಗ್ತದೆ. ಮತ್ತು ಖಾಲಿಯಾದಾಗ ಈ 4 ಲೈಟ್ ಹೋಗಿ ಮತ್ತೆ ಆನ್ ಮಾಡಲಿಕ್ಕೆ ಕೂಡ ಆಗ್ತದೆ. ನನ್ನ ಹೆಸರು ಅರ್ಷದ್. ಇದು ಲೈಟ್ ಫಾಲೋವರ್ಸ್ ರೋಬೋಟ್. ನಾವೀಗ ಲೈಟ್ ಇಲ್ಲಿಗೆ ತೋರಿಸಿದರೆ ಲೈಟನ್ನು ಡಿಟೆಕ್ಟ್ ಮಾಡಿ ಅದು ಇಲ್ಲಿಗೆ ಬರ್ತದೆ. ಹೀಗೆ ಅದರಲ್ಲಿ ಲೈಟನ್ನು ನೋಡಿ ಅದು ಬ್ಯಾಕಿಂದ ಬರ್ತದೆ. ನನ್ನ ಹೆಸರು ಸಾದಿಯಾ. ನಾ 8ನೇ ತರಗತಿಯಲ್ಲಿ ಕಲಿಯುತ್ತಿರೋದು. ನನ್ನ ಪ್ರಾಜೆಕ್ಟ್ನ ಹೆಸರು ಮಳೆ ಕಂಡುಹಿಡಿಯುವ ಉಪಕರಣ. ಮಳೆ ಬರುವಾಗ ಬಟ್ಟೆ ಒಳಗೆ ಹೋಗ್ತದೆ. ಬಿಸಿಲಿರುವಾಗ ಬಟ್ಟೆ ಹೊರಗೆ ಬರುತ್ತದೆ. ನನ್ನ ಹೆಸರು ಮೊಹಮ್ಮದ್ ಮುಸ್ತಫಾ.
ಈ ಪ್ರಾಜೆಕ್ಟ್ನ ಹೆಸರು ಜಲಕೃಷಿ ಅಂತ. ಇದು ನೀರು ಗಿಡಗಳಿಗೆ ಬೀಳುವ ಒಂದು ಉಪಕರಣ. ಕೆಳಗಿಂದ ನೀರು ಮೇಲಕ್ಕೆ ಪೈಪಿಂದ ಮೋಟರ್ ಚಾಲು ಮಾಡಿದರೆ ಪೈಪಿಂದ ಮೇಲಕ್ಕೆ ಬರ್ತದೆ. ಅದೇ ನೀರು ಇಲ್ಲಿ ಜಾಸ್ತಿ ಆದರೆ ಇನ್ನೊಂದು ಪೈಪ್ ಉಂಟು, ಆ ಪೈಪಿಂದ ಕೆಳಗಡೆ ಹೋಗ್ತದೆ. ಅದರಿಂದ ಇಲ್ಲಿ ಮೇಲುಗಡೆ ಕೃಷಿಯನ್ನು ಬೆಳೆಸಬಹುದು. My name is Ishal Tamanna and I am from Hira School. I'm studying in 9th standard. So as we came here, we were pretty excited as we saw the decoration and everything. And as we came and as we checked all the classes, we were really impressed by we were not expecting any of this. It was actually, as they explained all of this one by one, we were quite actually shocked, like how does this work? We were thinking, and the way they explained was also really nice. And yeah, it was very creative. We learnt a lot here. Hello, myself Rashda and I am from +2. This is solar system. We made this by using thermocol balls and etc. Mars, Mercury, there are 9 planets. Mercury, Venus, Earth, Mars, Jupiter, Saturn, Uranus, Neptune. But Pluto is no longer because of some atmosphere issue. It have broken. Mercury is nearest to the sun. Mercury takes 59 days to make a rotation, but only 88 days to circle the sun. Venus is the brightest planet in our sky and can sometimes be seen with naked eye. Hi, myself Ashra. I'm from second year PUC. ಇದು ಪರ್ಫ್ಯೂಮ್ ಇದು ಪರ್ಫ್ಯೂಮ್ ಹೋಲ್ಡರ್. ಇದು ಮೊದಲಿನ ಕಾಲದಲ್ಲಿ ಮಾಡ್ತಾ ಇದ್ದದ್ದು. ಮತ್ತು ಇದು ರಾಜರುಗಳು ಮೊದಲಿನ ಕಾಲದಲ್ಲಿದ್ದು ಬೀಸಣಿಗೆ. ಮತ್ತು ಇದು ಓಲ್ಡ್ ತಸ್ಬಿ. ಇದು ರಾಜರುಗಳು ಉಪಯೋಗಿಸ್ತಿರುವ ಖಡ್ಗ ಮೊದಲಿನ ಕಾಲದಲ್ಲಿ. ಇದು 300 years ಬ್ಯಾಕ್. ಇದು ತೆಂಗಿನ ಗೆರಟೆಯಿಂದ ಮಾಡಿದ ವಸ್ತುಗಳು, ಕೈಯಲ್ಲಿ ಮಾಡಿದ ವಸ್ತುಗಳು ಇದು. ಮತ್ತು ಇದು ಥರ್ಮೋಕೋಲಲ್ಲಿ ಶೋ ಪೀಸ್ ಆಗಿ ಮಾಡಿದ್ದು. Myself Rashida, I am from +2. ಇದು ಉಷ್ಟ್ರ ಪಕ್ಷಿಯ ಮೊಟ್ಟೆ. ಆಸ್ಟ್ರಿಚ್ ಮೊಟ್ಟೆಯು ಭೂಮಿಯ ಮೇಲಿನ ಜೀವಂತ ಪಕ್ಷಿಗಳಲ್ಲಿ ಅತಿ ದೊಡ್ಡ ಮೊಟ್ಟೆಯಾಗಿದೆ. ಒಂದು ಮೊಟ್ಟೆಯು ಸರಿಸುಮಾರು 1.4 ರಿಂದ 2.6 ಕಿಲೋಗಳಷ್ಟು ತೂಗುತ್ತದೆ ಮತ್ತು ಸುಮಾರು 18 ಸೆಂಟಿಮೀಟರ್ ಉದ್ದವಿರುತ್ತದೆ. ಇದು ಸುಮಾರು 24 ಕೋಳಿ ಮೊಟ್ಟೆಗಳಿಗೆ ಸಮಾನವಾಗಿದೆ. ಯುದ್ಧದಲ್ಲಿ ಯೂಸ್ ಮಾಡುತ್ತಿದ್ದ ಮಾಸ್ಕ್, ಇದು ನಮ್ಮನ್ನು ಕೆಮಿಕಲ್ನಿಂದ ಪ್ರೊಟೆಕ್ಟ್ ಮಾಡ್ತದೆ.